ಕೃಷ್ಣನಿಗೆ ಅತ್ಯಂತ ಇಷ್ಟವಾದಂತಹ ಒಂದು ವಿಚಾರ ಅಂದರೆ ಭಗವದ್ಗೀತೆ. ಇದನ್ನು ಗೀತೆಯಲ್ಲೇ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಗೀತೆಯ ಅಂತ್ಯದಲ್ಲಿ ಕೃಷ್ಣ ಹೇಳ್ತಾನೆ, ಅಧ್ಯೇಶತೆ ಚ ಏಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮ ಅನ್ಯಪ್ರಿಯತರೋ ಭವಿ. ಕೃಷ್ಣ ಹೇಳ್ತಾನೆ, ನನಗೆ ಇಡೀ ಲೋಕದಲ್ಲಿ ನನ್ನ ಗೀತೆಯನ್ನು ಯಾರು ಓದ್ತಾನೆ ಅವನಷ್ಟು ಇಷ್ಟವಾದಂಥ ಭಕ್ತ ಇನ್ನೊಬ್ಬ ಇಲ್ಲ, ಇಡೀ ಭೂಮಿಯಲ್ಲೇ ಇಲ್ಲ, ಮನುಷ್ಯರಲ್ಲೇ ಇಲ್ಲ. ಆದ್ದರಿಂದ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮ. ಭಗವಂತನಿಗೆ ಅತ್ಯಂತ ಇಷ್ಟವಾದದ್ದು ತನ್ನ ಗೀತೆ. ಆದ್ದರಿಂದ ಆ ಗೀತೆಯನ್ನೇ ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಅದಕ್ಕಿಂತ ದೊಡ್ಡದಾದಂತಹ ಸೇವೆ ಬೇರೆ ಇಲ್ಲ. ಕೃಷ್ಣನಿಗೆ ವಿಶೇಷವಾಗಿ ಸಂತೋಷವಾಗ್ತದೆ. ಪ್ರತಿಯೊಬ್ಬರಿಗೂ ಕೂಡ ಕೃಷ್ಣನ ಅನುಗ್ರಹದ ಪ್ರಾಪ್ತಿಯಾಗ್ತದೆ. ಯಾಕೆಂದರೆ ಭಗವಂತನ ಆರಾಧನೆಯನ್ನು ಭಗವಂತನಿಗೆ ಇಷ್ಟವಾದಂಥ ಮಾರ್ಗದಲ್ಲಿ ನಾವು ಮಾಡಿದರೆ ವಿಶೇಷ ಅನುಗ್ರಹವನ್ನು ಪಡೆಯಬಹುದು. ಇವತ್ತಿನ ಜನರಲ್ಲಿ ನೆಮ್ಮದಿ ಬಹಳ ಕಡಿಮೆ ಆಗ್ತಾ ಇದೆ. ಆ ನೆಮ್ಮದಿ ಸಿಗಬೇಕಾದರೆ ಭಗವದ್ಗೀತೆಯಿಂದ ಮಾತ್ರ ಸಾಧ್ಯ. ಭಗವದ್ಗೀತೆಯ ಸಂದೇಶ ಅದು ಸಾರ್ವಕಾಲಿಕವಾದದ್ದು, ಸಾರ್ವಜನಿಕವಾದದ್ದು, ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟಂತಹ ಒಂದು ಸಂದೇಶವಾಗಿದೆ. ಆದ್ದರಿಂದ ಅಂತಹ ಒಂದು ಸಂದೇಶ ಪ್ರತಿಯೊಬ್ಬರಿಗೂ ತಲುಪಿದಾಗ ಮಾತ್ರ ಅದು ಸಾರ್ಥಕವಾಗ್ತದೆ.